ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸ್ಪೋರ್ಟ್ಸ್ ಜನತಾ ಪಾರ್ಟಿ ಯೂಟ್ಯೂಬ್ ಚಾನಲ್. ಈಗ ಟ್ರೆಂಡಿಂಗ್ನಲ್ಲಿರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ಹಾರ್ದಿಕ್ ಪಾಂಡ್ಯ RCBಗೆ ಬರ್ತಾ ಇದ್ದಾರೆ ಅಂತಕ್ಕಂಥ ವಿಚಾರ. ಯಾವುದೇ ಕಾರಣಕ್ಕೂ ಅದು ನಿಜ ಅಲ್ಲ. ಜಿತೇಶ್ ಶರ್ಮಾ ಮತ್ತು ರೊಮೇಶ್ ಶಫರ್ಡನ್ನ ಬದಲಾಗಿ ಅಂದರೆ ಟ್ರೇಡ್ ಮಾಡಿಬಿಟ್ಟು RCBಗೆ ಬರ್ತಾ ಇದ್ದಾರೆ ಹಾರ್ದಿಕ್ ಪಾಂಡ್ಯ ಅಂತಕ್ಕಂಥ ವಿಚಾರ ಇದೇನು ಬೆಳಕಿಗೆ ಬರ್ತಿದೆ ಅಲ್ವಾ. ಸೊ ಇದು ಸಂಪೂರ್ಣವಾಗಿ ಸುಳ್ಳು ಸುದ್ದಿ. ಅದು ಯಾವುದೋ ಒಂದು ಹಳೆ ಮೀಟಿಂಗಲ್ಲಿ ನೆರವೇರ್ತಾ ಇರ್ತಕ್ಕಂಥ ಒಂದೆರಡು ವಿಡಿಯೋಸ್ ಮತ್ತು ಫೋಟೋಸನ್ನು ಹಾಕ್ಬಿಟ್ಟು ಇದು ಹಾರ್ದಿಕ್ ಪಾಂಡ್ಯ RCBಗೆ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರಲ್ವ, ಅದು ಸುಳ್ಳು ಸುದ್ದಿ. ಯಾವುದೇ ಕಾರಣಕ್ಕೂ ನಂಬಲಿಕ್ಕೆ ಹೋಗಬೇಡ್ರಿ. ಸ್ವತಃ ಇವರು ಹಾರ್ದಿಕ್ ಪಾಂಡ್ಯ ಅವರು ಏನು ಮಾಡಿದ್ದಾರೆ ಅಂತಂದರೆ, ಹೌದು ನಾನು ಟ್ರೇಡ್ ಆಗ್ತಾ ಇದ್ದೀನಿ ಬೇರೆ ತಂಡಕ್ಕೆ, ಒಟ್ಟು ಕ್ಯಾಪ್ಟನ್ ಆಗಿ ಅಂತ ಹೇಳಿದರೆ. ಈಗ ನಮ್ಮ ಕ್ಯಾಪ್ಟನ್ ರಜತ್ ಪಡ್ದಾರ್ ಏನು ಕಮ್ಮಿ ಇಲ್ಲ. ಯಾವುದೇ ಕಾರಣಕ್ಕೂ ನಾವು ಹಾರ್ದಿಕ್ ಪಾಂಡ್ಯನ ತಗೊಂಬಂದು ಇಲ್ಲಿ ಕ್ಯಾಪ್ಟನ್ ಮಾಡ್ತಕ್ಕಂಥ ನೆಸೆಸಿಟಿ ಏನಿಲ್ಲ. ಸೊ ಇದು ಸುಳ್ಳು ಸುದ್ದಿ ಸಂಪೂರ್ಣವಾಗಿ. ಹಾರ್ದಿಕ್ ಪಾಂಡ್ಯ ಅವರೇ ಹೇಳಿದ್ದಾರೆ, ನಾನು ಟ್ರೇಡ್ ಆಗ್ತಾ ಇದ್ದೀನಿ ಆದರೆ ಇಂಥದೇ ತಂಡ ಅಂತ ಅವ್ರು ಹೇಳಿಲ್ಲ. ವೆಲ್ಕಮ್ ಮಾಡ್ತಕ್ಕಂಥ ಯಾವುದೇ ತಂಡ ಇದ್ದರೂ ನಾನು ಕ್ಯಾಪ್ಟನ್ ಆಗಿ ಮುಂದುವರಿತೀನಿ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಅದರ ಒಂದು ಸಣ್ಣ ಕ್ಲಿಪ್ಪು ನಿಮ್ಮ ಮುಂದೆ ಇದೆ, ಸೊ ನೋಡ್ಕೊಂಬಂದ್ಬಿಡಿ. ಥ್ಯಾಂಕ್ ಯು. Hello Ahmedabad. Super excited to start this new journey in the new IPL team Ahmedabad. Just wanted to take this opportunity to thank the owners, the management for putting their faith in me as a captain of this team. It's a new era for us and I'm excited what lies ahead. What I can promise you is this team will always fight and give their all.